ಕುಮಾರಸ್ವಾಮಿ ಹೇಳೋದು ಓಕೆ, ಅವರು ರೈತರು ಆಡ್ಲಿ, ವರ್ಷಕ್ಕೊಂದಪ್ಪ ಬರುತ್ತೆ ಆಡ್ಲಿ ಅಂತ ಹೇಳ್ತಾರೆ. ಓಕೆ, ಆಡ್ಲಿ. ಒಂದು ಸಂಪ್ರದಾಯ ಅದು. ಇಸ್ಪಿಟ್ ಆಡೋದಾಗ್ಬೋದು, ಮತ್ತೊಂದು ಜೂಜ್ ಇರ್ಬೋದು, ಅದೆಲ್ಲ ಆಡಕ್ ಹೋಗ್ಬೋದು. ಒಂದು ಸಾಲ ಜಾಸ್ತಿ ಆದರೆ ಆಗ್ಲಿ ಬಿಡಿ. ಅಣ್ಣ, ಯುಗಾದಿ ಹಬ್ಬಕ್ಕೆ ಒಂದು ಡೈಲಾಗ್ ಕೊಡಿಲ್ಲ? ಯಾವ್ದು? ದುರ್ಯೋಧನಂದು ಕುರುಕ್ಷೇತ್ರದ್ದು. ಹೌದಾ? ಹೊಡೀರಿ. ಕೆಟ್ಟರು ಸರಿ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಜಟ್ಟಿ ಕೌರವನನ್ನು ನೋಡಿ ಕೆಣಕಿ ಕೇಕೆ ಹಾಕಿದಳಲ್ಲ ಆ ಪಾಂಡವರ ಪತ್ನಿ ಪಾಂಚಾಲಿ. ಈ ಕ್ಷಣದಿಂದ ನೀನು ಇಸ್ಪೇಟು ಒಂದ್ ಲೆಕ್ಕಾಚಾರ ನಮ್ ಮನ್ಸು ಖುಷಿ ಪಡುತ್ತೆ, ಆದ್ರೆ ಮನೆಯವ್ರಿಗೆ ದುಃಖ ಕೊಡ್ತದೆ. ಹಂಗಾರೆ ಆಡ್ತಲ್ಲ ಈ ವರ್ಷ? ಆಡ್ರಿ ಬ್ರೋ, ಮನೇಲಿ ಆಡಿಸ್ತಾ ಇದೀನಿ. ಇವೆಲ್ಲ ಮಾಮೂಲು. ಕಂಟ್ರೋಲ್. ಏನ್ ಬ್ರೋ, ವರ್ಷ ಪೂರ್ತಿ ಆಡ್ತಾನೆ ಇರ್ತೀವಿ, ಇದೇನೆ ಸ್ಪೆಷಲ್ ಯುಗಾದಿ ಹಬ್ಬ ಅಂದ್ರೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ಕಣ. ನೀವ್ ಆಡಲ್ವಾ? ಆಡಲ್ಲ. ನೀವು? ಆಡ್ತೇವೆ. ಆದ್ರೂ ಪೊಲೀಸರು ಯಾವ್ದು ಪರ್ಮಿಷನ್ ಕೊಡ್ತಾ ಇಲ್ಲ. ಯಾವ್ದಕ್ಕೆ? ಇಸ್ಪೀಟ್ ಆಡಕ್ಕೆ, ಯುಗಾದಿ ಹಬ್ಬಕ್ಕೆ. ನಾವು ಆಡ್ತಿದ್ದೀವಿ, ಆಡ್ತೀವಿ. ಆಡ್ತೀರಾ? ಈಗ ಸ್ವೀಟ್ ಆಟ ಅಂದ್ರೆ ಯುಗಾದಿ ಹಬ್ಬದಲ್ಲಿ ಮಾತ್ರನೇ ಅಷ್ಟೇ. ಏನೋ ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ ನಾರ್ಮಲ್ ಆಗಿ ಯಾರು ಪೊಲೀಸ್ ಗಿಲೀಸ್ ಏನು ಕೇಳಿದ್ರು ಅಂದ್ಬಿಟ್ಟು ಅಲ್ಲಲ್ಲಿ ಆಡ್ಕೋತಾ ಇರ್ತಾರೆ. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಹಾಗೇನೆ ಶ್ರೀಯ ಸಾಮಾನ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಒಂದು ವಿಡಿಯೋ ಮಾಡಕ್ ಬಂದಿದ್ದೀನಿ. ವಿಡಿಯೋ ಏನಪ್ಪಾ ಅಂದ್ರೆ, ಯುಗಾದಿ ಹಬ್ಬದ ಪ್ರಯುಕ್ತ ನಮ್ಮ ಕಡೆ ಎಲ್ಲ ಇಸ್ಪೀಟ್ ಆಟಗಳನ್ನ ಆಡ್ತಾರೆ. ಇಸ್ಪೀಟ್ ಆಟಗಳನ್ನ ಆಡೋದು ಪೊಲೀಸ್ ಸ್ಟೇಷನ್ ಇಂದ, ಈಗ ಪೊಲೀಸ್ನವ್ರ ಕಡೆಯಿಂದ ಇಸ್ಪೀಟ್ ಆಡಂಗಿಲ್ಲ ಅಂತ ಒಂದು ಮಾರ್ಗಸೂಚಿ ಬಂದಿದೆ. ತುಂಬಾ ಜನನ ಕೇಳೋಣ, ಇಲ್ಲಿ ಮಾತಾಡ್ಸೋಣ, ಇಸ್ಪೀಟ್ ಆಟ ಬೇಕಾ ಬೇಡವಾ, ಅವ್ರು ಆಡ್ತಾರಾ ಇಲ್ವಾ, ಆಡಿದ್ರೆ ಯಾವ ರೇಂಜ್ ಆಡ್ತಾರೆ ಅಂತ ಬನ್ನಿ ಮಾತಾಡ್ಸೋಣ. ಹಾಗೇನೆ ಇನ್ನು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈ ಕೂಡಲೇ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಬ್ರೋ, ಹೆಂಗಿದೆ ಈ ವರ್ಷದ ಯುಗಾದಿ ಹಬ್ಬ? ಗ್ರ್ಯಾಂಡ್ ಆಗಿದೆ ಬ್ರೋ, ಆದ್ರೂ ಪೊಲೀಸರು ಯಾವ್ದು ಪರ್ಮಿಷನ್ ಕೊಡ್ತಾ ಇಲ್ಲ. ಯಾವ್ದಕ್ಕೆ? ಇಸ್ಪೀಟ್ ಆಡಕ್ಕೆ, ಯುಗಾದಿ ಹಬ್ಬಕ್ಕೆ. ವರ್ಷಕ್ಕೊಂದಪ್ಪ ಬರುತ್ತೆ, ಯಾರು ಆಡಕ್ಕೆ ಪರ್ಮಿಷನ್ ಕೊಡಲ್ಲ ಸರ್ಕಾರ. ಏನ್ ಮಾಡೋದು? ಹಂಗಾರೆ ಆಡ್ತಲ್ಲ ಈ ವರ್ಷ? ಆಡ್ರಿ ಬ್ರೋ, ಮನೇಲಿ ಆಡಿಸ್ತಾ ಇದೀನಿ. ಮನೇಲಿ ಹಬ್ಬದಲ್ಲಿ ಯಾರು ಆಡ್ತಾರೆ ಬ್ರೋ? ಹಿರಿಕತಾನೆ ಆಡೋದು. ವರ್ಷಕ್ಕೊಂದಪ್ಪ ಆಡಿಸ್ತೀವಿ ಬ್ರೋ ಮನೇಲಿ. ನಮ್ ಕುಮಾರಸ್ವಾಮಿ ಮನೇಲಿ ಫ್ಯಾಮಿಲಿ ಅಷ್ಟೇ. ಏನೋ ಒಂದ್ ಎರಡು ದಿನ ಕುಮಾರಸ್ವಾಮಿ ಹೇಳೋದು ಓಕೆ, ಅವರು ರೈತರು ಆಡ್ಲಿ, ವರ್ಷಕ್ಕೊಂದಪ್ಪ ಬರುತ್ತೆ ಆಡ್ಲಿ ಅಂತ ಹೇಳ್ತಾರೆ. ಓಕೆ, ಆಡ್ಲಿ, ಪರವಾಗಿಲ್ಲ. ಅದನ್ನ ಇದು ಲಿಮಿಟ್ ಹಿಡ್ಕೋಬೇಕು. ಈಗ ಇಸ್ಪೀಟ್ ಆಟ ಒಳ್ಳೇದಾಗ ಕೆಡ್ತಾ ಬೇಕಾ ಬೇಡವಾ? ಬೇಕು ಬ್ರೋ, ಅದು ವರ್ಷಕ್ಕೊಂದಪ್ಪ ಬೇಕು ಅಷ್ಟೇ. ಕೆಟ್ಟದ್ದೇ, ಅದನ್ನ ಡೈಲಿ ಆಡೋದು ತಪ್ಪು. ವರ್ಷಕ್ಕೊಂದಪ್ಪ ಆಡ್ಬೇಕು ಅಷ್ಟೇ, ಹಬ್ಬ ಅಂತ. ನೀವೇನಾದ್ರು ಜಾಸ್ತಿ ಗೆದ್ಬಿಟ್ಟು ಶ್ರೀಮಂತರಾಗಿರೋದು, ಸೋತ್ಬಿಟ್ಟು ಬಡವರಾಗಿರೋದು ಹಿಂಗೇನಾದ್ರು ಆಯ್ತಾ? ಇಲ್ಲ ಬ್ರೋ, ನಾವ್ ಆಡಲ್ಲ ಬ್ರೋ. ಆಡಲ್ಲ. ಒಟ್ನಲ್ಲಿ ಆಡಿಸ್ತೀನಿ ಬೇರೆಯವ್ರನ್ನ, ಅದ್ ನಾವ್ ಆಡಲ್ಲ ಬ್ರೋ. ಅಂದ್ರೆ ನೀವು ಬೇರೆ ಮಕ್ಳನ್ನ ಹಳ್ಳಕ್ ತಳ್ಬಿಟ್ಟು ವರ್ಷಕ್ಕೊಂದಪ್ಪ ಬ್ರೋ. ಏನ್ ದಿನ ಆಡ್ತೀವ? ಒಂದ್ ವರ್ಷ. ಥ್ಯಾಂಕ್ ಯು ಬ್ರೋ. ಅಣ್ಣ, ಯುಗಾದಿ ಹಬ್ಬಕ್ಕೆ ಒಂದು ಡೈಲಾಗ್ ಕೊಡಿಲ್ಲ? ಯಾವ್ದು? ದುರ್ಯೋಧನಂದು ಕುರುಕ್ಷೇತ್ರದ್ದು. ಹೌದಾ? ಹೊಡೀರಿ. ಕೆಟ್ಟರು ಸರಿ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಜಟ್ಟಿ ಕೌರವನನ್ನು ನೋಡಿ ಕೆಣಕಿ ಕೇಕೆ ಹಾಕಿದಳಲ್ಲ ಆ ಪಾಂಡವರ ಪತ್ನಿ ಪಾಂಚಾಲಿ. ಅಂದೇ ತೊಟ್ಟುವ ಜಲವನ್ನು ಸ್ವಯಂ ಭೂತ ಪ್ರೇತ ಪಿಶಾಚಿಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ. ಕಾಲ ಕೆರೆದು ಕದನಕ್ಕೆ ನಿಂತರೂ ಸರಿಯೇ, ಕಲಿಯ ಹಂಸದಿಂದ ಉದ್ಭವಿಸಿದ ಈ ಹಸ್ತಿನಾವತಿ ರತ್ನ ಸಿಂಹಾಸನವು ದೀಶ್ವರನೆಂಬ ಬೃದಾಂಕಿತನಾದ ನಾನು ಈ ಸ್ಮಶಾನದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ, ಛಲವನ್ನು ಬಿಡೆ ನೆಲವನ್ನು ಕೊಡೆ. ಹೆಂಗಿತಣ್ಣ ಡೈಲಾಕು? ಸೂಪರ್ ಬ್ರೋ, ಸೂಪರ್. ಥ್ಯಾಂಕ್ ಯು ಅಣ್ಣ. ಯಾವಾಗ ಮಾಡಿದ್ ನಾಟಕ ಇದು? ಅಣ್ಣ, ಏಯ್ತಲ್ಲಿ ಮಾಡಿದ್ರಣ್ಣ. ಕಲ್ತಿದ್ ಐತಲ್ಲ, ಇನ್ನೂ ಮತ್ತೆ 7 ಗಂಟೆ ಆಡಿದೀನಿ ಇಲ್ಲೇ ನಮ್ಮೂರಲ್ಲೇ. ಆಡ್ತಾನೆ ಇರ್ತೀರಿ? ಸಿನಿಮಾ ಮಾತ್ರ ಆಡೋದು. ದುರ್ಯೋಧನ ಡೈಲಾಗ್ 8ನೇ ಕ್ಲಾಸ್ ಕಲ್ತಿದ್ದು. ಸೂಪರ್ ಬ್ರೋ, ಥ್ಯಾಂಕ್ ಯು. ಆಟ ಬೇಡಕ ಬೇಡವಾ? ಬೇಡ. ನೀವ್ ಆಡಲ್ವಾ? ಆಡಲ್ಲ. ನೀವು? ಆಡ್ತೇವೆ. ಆಡ್ತೀರಾ? ಬೇಕಾ ಬೇಡವಾ? ಬೇಕು. ಯಾವ ರೇಂಜಿಗೆ ಬೇಕು? ಇಸ್ಪೀಟ್ ಆಡಕ್ ಬರಲ್ಲ, ಪಚ್ಚಿ ಆಡ್ತೇವೆ. ಪಚ್ಚಿಲ್ ಆಡ್ತೀರಾ? ಓ, ಅದು ಎಷ್ಟು ರೂಪಾಯಿ ಇಟ್ಕೊಂಡು ಆಡ್ತೀರಿ? 100-500. ಪೊಲೀಸ್ನವ್ರು ಯಾವ್ದಕ್ಕೂ ಈ ಸತಿ ಅವಕಾಶನ ಕೊಡ್ತಲ್ವಲ್ಲ? ನೋಡಬೇಕು, ಸಂಜೆ ಮೇಲೆ ಆಡ್ತೀರಿ. ಪಚ್ಚಿಲ್ ಎಷ್ಟು ಆಡ್ತೀರಿ ಅಂದ್ರೆ? 100-200 ಪಚ್ಚಿಲೆ. ಕಾರ್ಡ್ಸ್ಕೋದ್ರೆ ಯಾವ ರೇಂಜ್ ಆಡ್ಬೋದು? ಬರಲ್ವಾ? ಓಕೆ, ಆಡಿ ಒಂದಿನ ಆಡಿ, ಹುಷಾರಾಗಿ ಜೋಪಾನವಾಗಿ ಇತಿಮಿತಿಲಿ ಆಡಿ ಅಷ್ಟೇ. ಥ್ಯಾಂಕ್ ಯು ಬ್ರೋ. ಹೆಂಗ್ ಮಾಡ್ತಾ ಇದೀರ ಹಬ್ಬ, ಯುಗಾದಿ ಹಬ್ಬ? ಎಲ್ರಿಗೂ ಆದಂಗೆ ನಮ್ಗೂ ಹಬ್ಬ. ನೀವ್ ಯಾವ ತರ ಮಾಡ್ತೀರಿ? ನಾವು ಎಲ್ರ ತರಾನೇ ಬೇವು ಬೆಲ್ಲ ಮಾಡಿ ಬೆಳಿಗ್ಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಬಂದಿದ್ವಿ. ಇಸ್ಪೇಟು ಒಂದ್ ಲೆಕ್ಕಾಚಾರ ನಮ್ ಮನ್ಸು ಖುಷಿ ಪಡುತ್ತೆ, ಆದ್ರೆ ಮನೆಯವ್ರಿಗೆ ದುಃಖ ಕೊಡ್ತದೆ. ಒಂದ್ ಟೈಮ್ ಗೆಲ್ತಾರೆ, ಗೆದ್ದಾಗ ಖುಷಿ, ಸೋತವ್ರಿಗೆ ದುಃಖ. ಆಡ್ಬಾರ್ದು, ಏನೋ ಒಂದ್ ಖುಷಿಗೋಸ್ಕರ. ಈಗ ಹಬ್ಬದ ದಿನ ಒಂದ್ 2 ದಿನ ಆಡ್ಕೋತೀವಿ ಅನ್ನೋರ್ಗೆ ಏನ್ ಹೇಳ್ತೀರಾ? ಆಡಿ ಏನೋ ಮನೆಯವ್ರಿಗೆ ತೊಂದ್ರೆ, ವರ್ಷ ಪೂರ್ತಿ ಅನ್ಭವಿಸ್ತಾರೆ, ಬೇಡ. ಮನೋರಂಜನೆಗೋಸ್ಕರ ಅದ್ರಿಂದ ವರ್ಷಾನ್ ಪೂರ್ತಿ ಕಷ್ಟ ಪಡುವಂತದ್ ಬೇಡ ಅಂತ ನಾನು ಹೇಳ್ತೀನಿ.
ಒಟ್ನಲ್ಲಿ ಇಸ್ಪೀಟ್ ಆಟ ಬೇಡ. ಬೇಡ. ಹಬ್ಬ ಮಾಡಿ ಹಬ್ಬ ಮಾಡಿ ಚೆನ್ನಾಗಿ ಬೇರೆಗೋಸ್ಕರ ಅಂತ ಯುಗಾದಿ ಅಂದ್ರೆ ಏನು ಒಂದ್ ದಿವಸ ಒಬ್ಬಟ್ಟು ಮಾಡ್ತಾರೆ, ಒಂದ್ ದಿವಸ ನಾನ್ ವೆಜ್ ಮಾಡ್ತಾರೆ. ಅದೇ ಒಂದು ಹಬ್ಬ ಅಂತ. ಅದು ಪೂರ್ವಿಕರು ಹಳೆಯ ಸಂಪ್ರದಾಯ ಏನ್ ಮಾಡ್ಕೊಂಬಂದ್ರೆ ಅದೇ ರೀತಿ ನಡ್ಸ್ಕೊಂಡು ಹೋಗ್ಬೇಕು. ಹಿಂದಿನ ಸಂಪ್ರದಾಯನ ಯಾವತ್ತು ಬಿಡಕ್ ಹೋಗ್ಬಾರ್ದು. ಅದೇ ನಡ್ಸ್ಕೊಂಡು ಇವಾಗ ಆಗ್ಬೋದು, ಇಸ್ಪಿಟ್ ಆಡೋದಾಗ್ಬೋದು, ಮತ್ತೊಂದೇ ಜೂಜ್ ಇರ್ಬೋದು, ಅದೆಲ್ಲ ಆಡಕ್ ಹೋಗ್ಬಾರ್ದು. ಒಂದ್ ದಿವಸಕ್ಕೆ ಸುಖಕ್ಕೋಸ್ಕರ ಹೋಗಿ ಲೈಫ್ ಲಾಂಗ್ ಇವಾಗ ಸಾಲ ಮಾಡ್ತೀವೋ, ಬೇರೆ ತಾವ್ ಬಡ್ಡಿಗೆ ಇಸ್ಕೊಂತೀವಿ, ಏನೋ ಒಂದ್ ದಿವಸ ಆಟ ಅಂತ ಆಡಕ್ ಅದೇ ಸಾಲ ತೀರ್ಸಕ್ ಆಗ್ಲಿಲ್ಲ ಅಂದ್ಮೇಲೆ ಮತ್ತಿನ ದಿವಸ ಸಮಸ್ಯೆಗೆ ಸಿಗಾಕೊಂಡು ಕುತ್ತಿಗೆ ಬರೋಂಥ ಸಂದರ್ಭ ಇರ್ತದೆ. ಅದರಿಂದ ಹೇಳೋದಷ್ಟೇ, ಯಾವ್ದೊಂದು ಯಾವ ತರ ಆಚರಿಸ್ಬೇಕು ಅದೇ ತರ ಆಚರಿಸ್ಬೇಕು. ಇವಾಗ ಬೇರೆದಕ್ಕೆಲ್ಲ ಮೋಜ್ ಮಾಡೋದು ಅದಕ್ಕೆಲ್ಲ ಮಾಡ್ಲೇಬಾರ್ದು ಅಂತ ಹೇಳ್ತೀನಿ ಅಷ್ಟೇ. ಸರಿ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ನಮ್ಮ ಹೆಸರು ಸಂಜನಾ ಅಂತ. ಜೀವನಂದ ಮಧು ಅಂತ ಬ್ರೋ. ಯುಗಾದಿ ಹಬ್ಬ ಹೆಂಗೆ? ಪರವಾಗಿಲ್ಲ ನೋಡ್ರಿ ಬ್ರೋ, ಬೆಂಗಳೂರಿಂದ ಬಂದಿದ್ದೀರಿ ಇಲ್ಲಿಗೆ. ಆಟ ಆಡಕ್ಕೆ ಬಂದಿದ್ದೀರಾ? ಆಟಕ್ಕಲ್ಲ, ದೇವಸ್ಥಾನಕ್ಕೆ ಬಂದಿರೋದು. ದೇವಸ್ಥಾನಕ್ಕೆ ಬಂದಿರೋದಾ? ಯುಗಾದಿ ಹಬ್ಬದಲ್ಲಿ ಇಸ್ಪಿಟ್ ಆಟ ಆಡ್ತೀರಾ? ಬೇಕಾ ಬೇಡವಾ? ಆಡ್ತೀರಿ, ಅದೇ ವರ್ಷಕ್ಕೊಂದ್ಸರಿ ಸರಿ. ಅದು ವರ್ಷಕ್ಕೊಂದ್ಸರಿ ಬರ್ತೀರಿ, ಪಕ್ಕ ಆಡ್ತೀರಾ? ಆಡ್ತೀರಿ. ನೀವು? ಅದೇನ್ ಬ್ರೋ, ವರ್ಷ ಪೂರ್ತಿ ಆಡ್ತಾನೆ ಇರ್ತೀವಿ. ಇದೇನೆ ಸ್ಪೆಷಲ್ ಯುಗಾದಿ ಹಬ್ಬ ಅಂದ್ರೆ. ವರ್ಷ ಪೂರ್ತಿ ಆಡ್ತಾನೆ ಇರ್ತೀರಾ? ನೀವು ಯಾವ ಅಪರೂಪ ಅಪರೂಪಕ್ಕೆ ಆಡ್ತೀರಾ? ಯಾವ ರೇಂಜ್ಗೆ? ಅದೇ ಮಾಮೂಲಿ 100,000 ಲಕ್ಷ ಯಾವ ರೇಂಜ್ಗೆ? ಒಂದ್ 10,000 ಒಳಗೆ ಲಿಮಿಟ್. 10,000 ಒಳಗೆ ಅಷ್ಟೇ ಬ್ರೋ. ಹೋದ್ರೆ ಮನೆ. ನೀವು ಡೈಲಿ ಆಡೋರ್ಗೆ? ಡೈಲಿ ಆಡೋ 50 ರೂಪಾಯಿ ಆಡ್ತೀವಿ. ಡೈಲಿ ಡೈಲಿ ಅದೇ ಡೈಲಿ ಅಂದ್ರೆ ಇಸ್ಪಿಟ್, ಅದು ಇಸ್ಪಿಟ್, ಇದು ಇಸ್ಪಿಟ್ ಎಲ್ಲ. ಇಸ್ಪಿಟ್ ಬೇಕಾ ಬೇಡವಾ? ಇಸ್ಪಿಟ್ ಬೇಡ ಬ್ರೋ. ಬೇಡವಾ? ಯಾಕೆ, ಏನಕ್ಕೆ ಬೇಡ ಅಂತ ಇದೀರಿ? ಡೈಲಿ ಜೂಜು ಈಗ ಡೈಲಿ ಆಡೋರ್ಗೆ ಬೇಡ ಅಂತ ಯಾಕೆ ಅನ್ನಿಸ್ತು? ಅಮೌಂಟ್ ಹೋಗಿರೋದಕ್ಕೆ ಹಂಗ ಅನಿಸ್ತೈತಿ. ನಿಮ್ಗೆ? ನಮ್ದೇನ್ ಹೋಗಿಲ್ಲಪ್ಪ, ಬಂದೈತೆ. ವರ್ಷಕ್ಕೆ ಒಂದೇ ಸರಿ ಆಡೋದು, ಬರುತ್ತೆ ಆರಾಮಾಗಿ ಬೆಂಗಳೂರಿಗೆ ಹೋಗ್ಬಿಡೋದು ಊರಿಂದ ಅಷ್ಟೇ. ಇಲ್ಲಿ ದುಡ್ಡು ಹೊಡ್ಕೊಂಡು ಊರಿಗೆ ಹೋಗ್ಬಿಡೋದ? ಬೆಂಗಳೂರಿಗೆ ಹೋಗ್ಬಿಡೋದು. ಬುದ್ಧಿವಂತರು ನೀವು. ಇನ್ನೇ ನೀವು ತರ ದಡ್ಡ ಆಗಕ್ಕಾಗುತ್ತಾ? ಕೆಟ್ಟದ್ದು ಅವ್ರು ಬಿಡಲ್ರು ಮಗ, ಆಡ್ತಾರೆ ಆಡ್ತಾರೆ. ನೀವ್ ಒಳ್ಳೇದೇ, ಅದು ಒಳ್ಳೇದಲ್ಲ, ಮಾಡ್ತಾರೆ. ಏನಪ್ಪ ಮಾಡಿ ಆಡೋದು ತಪ್ಪು ಅಂತ ಹೇಳ್ತಾ ಇದೀರಿ. ತಪ್ಪಿಗೆ ವರ್ಷಕ್ಕೊಂದಿನ ಅಲ್ವಾ ಆಡ್ಕಲಿ ಬಿಡಿ. ಆಡ್ಕೊಂಡ್ರೆ ಒಬ್ಬೊಬ್ರು ಮನೆನೇ ಹೊಂಟೈತವಲ್ಲ, ಒಂದೇ ದಿನಕ್ಕೆ ಮುಳುಗಿಸ್ಬಿಡ್ತಾರೆ. ಒಂದೊಂದ್ ಮನೆ ಉದ್ದಾರ ಆಯ್ತದೆ. ಹೌದು. ಒಟ್ಟಲ್ಲಿ ಇಸ್ಪಿಟ್ ಆಟ ಆಡ್ಬಾರ್ದು. ಉಗಾದಿ ಹಬ್ಬ ಅಂತ ಆಡ್ತಾವ್ರೆ, ಆಡ್ಬಿಟ್ಟು ಪಾಪ ಕಬಳೋ ಜಗನ್ಮಾತೆ ಯಾರ್ದು ಹಾಳ್ ಮಾಡೋದ್ ಬೇಡ, ಚೆನ್ನಾಗಿಟ್ಟಿರ್ಲಿ ಅಷ್ಟೇ. ಸರಿ. ಆಕ್ಕುವೆ ಈಕುವೆ ತುಂಬಾ ಬದಲಾವಣೆ ಆಗಿದೆ. ಏನಂತ ಅಂದ್ರೆ ಇಸ್ಪಿಟ್ಟು ಆಡೋದು ತಪ್ಪು, ಆಡದೆ ಇರೋದು ಒಂದು ಹಬ್ಬದ ಕಳೆ ಹೋಯ್ತು ಅನ್ನೋದು ಒಂದು ತಪ್ಪಿದೆ. ಎರಡು ಅರ್ಥ ಇದೆ. ಆಡೋದು ತಪ್ಪು. ಆಕ್ಚುಲಿ ಅವಾಗಿನ ಕಾಲದಲ್ಲಿ ಆಡ್ತಿದ್ದಂತದ್ದೇ ಆಟನೇ ಬೇರೆ, ಈಗ ಆಡ್ತಾ ಇರೋದೇ ಬೇರೆ. ಈಗ ದುಡ್ಡಿಗೆ ಯಾರು ಮಾನ್ಯತೆ ಜಾಸ್ತಿ ಕೊಡ್ತಾ ಇಲ್ಲ, ದುಡ್ಡಿಗೂ ಜಾಸ್ತಿ ಬೆಲೆ ಇಲ್ದಂಗ ಹೋಗದೆ. ಈಗ ಏನಂತಂದ್ರೆ ದುಡ್ಡಿಗೆ ಬಿಡೋ ಇವತ್ತು 10,000 ಹೋದ್ರೆ ನಾಳೆಗೆ 20,000 ಬರ್ತದೆ. ಅದೇ ಒಂದು ಅಭ್ಯಾಸ ಆಗೋಯ್ತದೆ. ಇಸ್ಪಿಟ್ಟು ಆಡೋದು ಸರ್ಕಾರ ತಗೊಂಡಿರೋದು, ಪೊಲೀಸ್ ಇಲಾಖೆ ತಗೊಂಡಿರೋದು ಒಂದು ಕ್ರಮ ಒಳ್ಳೇದು ಅಂತ ನಾನು ಅನಿಸ್ತೀನಿ. ಆದ್ರೆ ಆಗಿನ ಒಂದು ಹಳ್ಳಿ ಸೊಬಗು ಏನ್ ನಡ್ಕ ಬರ್ತದೆ ಯುಗಾದಿ ಹಬ್ಬದ ಕಳೆ, ಆಗಿಲ್ಲ ಈಗೆಲ್ಲ ಕಮ್ಮಿ ಆಗ್ತಾ ಇದೆ ಬರ್ತಾ ಅಂತ ಒಂದು 2 ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಇಸ್ಪಿಟ್ ಏನಾದ್ರು ಆಟ ಆಡ್ತಿದ್ರ? ನಾವು ಆಡ್ತಿದ್ದೀವಿ, ಆಡ್ತೀವಿ. ಆಡ್ತೀರಾ? ಈಗ ಇಸ್ಪಿಟ್ ಆಟ ಅಂದ್ರೆ ಯುಗಾದಿ ಹಬ್ಬದಲ್ಲಿ ಮಾತ್ರನೇ ಹೊರತು ಇನ್ಯಾವುದಲ್ಲೂ ಇಲ್ಲ, ಇನ್ಯಾವಾಗೂ ಆಡೋದಿಲ್ಲ. ನಾವು ಈ ಯುಗಾದಿ ಹಬ್ಬದಲ್ಲಿ ಮಾತ್ರ ಖಂಡಿತ ಆಡ್ತೀವಿ. ಏನ್ ಯಾವ್ದೋ ಒಂದ್ ವರ್ಷ ಜೋರಾಗಿ ಆಡ್ಬಿಟ್ಟು ಲಕ್ಷಾಂತರ ರೂಪಾಯಿ ಗೆದ್ಬಿಟ್ಟೆ ಅನ್ನೋದು ಏನಾರ? ಅದು ನಮ್ಮ ಗೆದ್ದುವರೆಗೂ ಆಡೋದ್ರಿಂದ ಹಿಡಿದು ಗೆದ್ದಿದ್ದೀನಿ ಅನ್ನೋದು ಒಂದು ನಮ್ಮ ಹತ್ರ ಇಲ್ಲ. ನಾವ್ ಗೆಲ್ಲಿಲ್ಲ ಇದುವರೆಗೂ. ಸೋತಿರೋದು ಇದೆ. ಅಮ್ಮಮ್ಮ ಅಂದ್ರೆ 1,000 ಒಳಗೆ, 2,000 ಒಳಗೆ ಅಷ್ಟೇ ಬರ್ತದೆ. ನಮ್ ಟಾರ್ಗೆಟ್ ಇನ್ ಯಾವ್ದಕ್ಕೂ ಹೋಗಲ್ಲ ನಾವು. ಹಂಗೆ ಇರೋ ವರ್ಷ ಏನಿದೆ ಸಂಪ್ರದಾಯ, ಆ ಸಂಪ್ರದಾಯದ ಪ್ರಕಾರ ನಡ್ಕೊಂಡು. ಸರಿ ಅಣ್ಣ, ಕರೆಕ್ಟ್ ಆಗಿ ಶಿಸ್ತಾಗಿದ್ದೀರಿ. ಹಿಂಗೆ ಇದ್ಬಿಡಿ ಅಣ್ಣ, ಒಳ್ಳೇದಾಗ್ಲಿ. ಓಕೆ, ಥ್ಯಾಂಕ್ ಯು. ಯುಗಾದಿ ಹಬ್ಬದ ವಿಶೇಷತೆ ಏನು? ಯುಗಾದಿ ಹಬ್ಬ ನೀವ್ ಯಾವ ತರ ಮಾಡ್ಕೊಂಡ್ ಬಂದಿದ್ರಿ ಹಿಂದೆಯಿಂದ? ಇವಾಗ ಯಾವ ತರ ಯುಗಾದಿ ಹಬ್ಬ ಬದಲಾಗೈತೆ? ಒಂದ್ 4 ಮಾತಾಡಿ, ದೊಡ್ಡವರು ತಿಳುವಳಿಕೆಸ್ತರು ನೀವು. ಈಗ ಯುಗಾದಿ ಹಬ್ಬ ಇವತ್ತು ಹಿಂದೆ ಎಲ್ಲ ನಾವು ನಮ್ಮ ತಂದೆ ತಾಯಿ ಇದ್ದಾಗೆಲ್ಲ ತುಂಬಾ ನಾರ್ಮಲ್ ಆಗಿ ಮಾಡ್ತಿದ್ರು. ಇವತ್ತಿನ ಕಲಿಯುಗ, ಈ ಕಲಿಯುಗದಲ್ಲಿ ಸುಮಾರು ಇವತ್ತಿನ 2026ನೇ ಇಸ್ವಿ ಯುಗಾದಿ ಹಬ್ಬನ ಭಾರಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಯುಗಾದಿ ಹಬ್ಬ ಅಂದ್ರೆ ಇಸ್ಪಿಟ್ ಆಡ್ಬೇಕು, ಅದೊಂದ್ ಮೈಂಡ್ ಸೆಟ್ ಬಂದ್ಬಿಟ್ಟೈತೆ, ನಾಟಕ ಬಂದ್ಬಿಟ್ಟೈತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನಿಜ, ಇಸ್ಪಿಟ್ ಆಡ್ಬೇಕು ಅಂದ್ರೆ ನಮ್ಗಿಲ್ ಕುಂತಿರೋರಿಗೆಲ್ಲ ಇಸ್ಪಿಟ್ ಕಲೆ ಇಲ್ಲ. ಕಲೆ ಇರುವಂತ ಜನ ಇಸ್ಪಿಟ್ ಅಲ್ಲಿ ಭಾರಿ ಓವರ್ ಆಗಿ ಆಡ್ತಾ ಇದ್ದಾರೆ. ಏನೋ ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ ನಾರ್ಮಲ್ ಆಗಿ ಯಾರು ಪೊಲೀಸ್ ಗಿಲೀಸ್ ಏನು ಕೇಳಿದ್ರು ಅಂದ್ಬಿಟ್ಟು ಅಲ್ಲಲ್ಲಿ ಆಡ್ಕೋತಾ ಇರ್ತಾರೆ. ಅದ್ರ ಬಗ್ಗೆ ನಾನು ಜಾಸ್ತಿ ವಿವರಣೆ ಕೊಡಕ್ ಹೋಗಲ್ಲ. ಇವತ್ತೊಂದ್ ದಿವಸ ಏನೋ ಆಡ್ಕೋತಾರೆ, ಇನ್ನೇನ್ ಮಾಡೋದಪ್ಪ. ಇಸ್ಪೀಟ್ ಆಡೋದು ಕೆಟ್ಟದ್ದೇ, ಒಳ್ಳೇದೇನಲ್ಲ ಅದು. ನೀವ್ ಯಾವತ್ತು ಆಡಿಲ್ವಾ ಯುಗಾದಿ ಹಬ್ಬದಲ್ಲಿ? ನಮ್ ಜೀವನದಲ್ಲೇ ಆಡಿಲ್ಲ, ಅದನ್ನ ಮುಟ್ಟೇ ಇಲ್ಲ ಬಿಡಿ. ನಾವು ಎಲೆನೇ ಮುಟ್ಟಿಲ್ಲ. ಅದು ಭಾರಿ ಕೆಟ್ಟದ್ದು. ಮಾಮೂಲಿ ಇರುತ್ತೆ, ಅದನ್ನ ಜನಸಾಮಾನ್ಯರ ಜೊತೆನಲ್ಲಿ ಏನೇನ್ ಮಾಡ್ತೀವಿ ಅದನ್ನ ಮಾಡ್ತೀವಿ ಅಷ್ಟೇ. ಕಬ್ಬಾಳ ಗ್ರಾಮದಲ್ಲಿ ಯಾವಾಗ ಇಸ್ವಿಟ್ ಮುಚ್ಚಿಲ್ಲ. ಕಬ್ಬಾಳ ಗ್ರಾಮದಲ್ಲೇ ಯಾರು ಇಸ್ವಿಟ್ ಆಡಲ್ಲ.
ಆಡಿಲ್ಲ. ಒಳ್ಳೆ ಊರು ನಮ್ಮೂರು. ಬೇರೆ ಊರಿಗೆ ಹೋಲಿಸ್ಕೊಂಡ್ರೆ ನಮ್ಮೂರು ಒಳ್ಳೆ ಜನ, ಅವ್ರ ಹಬ್ಬ ಆಚರಿಸ್ಕೊಂಡು ಆನಂದವಾಗಿರ್ತಾರೆ. ಅಷ್ಟು ಬಿಟ್ರೆ ಬೇರೆ ಯಾರೋ ಬಂದು ಆಡ್ಕೋತಾರೆ ಅಷ್ಟೇ. ಇಲ್ಲಿಯ ಸ್ಥಳೀಯ ಜನ ಇಸ್ಬಿಟ್ಟು ನುಚ್ಚು. ಸರಿ.